ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ವಿಶೇಷವಾದ ಒಂದು ಸರಳವಾದ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ಈ ಪರಿಹಾರ ತುಂಬ ಅಂದರೆ ತುಂಬ ಸೂಕ್ತವಾಗಿರುತ್ತೆ. ಯಾಕೆ ಅಂದರೆ ನಮಗೆ ತುಂಬ ವಿಶೇಷವಾಗಿ ಈ ದಿನ ಪ್ರತಿಷ್ಠಾಪನೆ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಪ್ರತಿಷ್ಠಾಪನೆಯಿಂದ ಸಾಕಷ್ಟು ಜನ ಅವರ ಒಂದು ಸಂಪ್ರದಾಯದ ಪ್ರಕಾರ ಪೂಜೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಶಕ್ತಿಯ ಅನುಸಾರವಾಗಿ ಕೂಡ ಪೂಜೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ನಾವು ಪೂರ್ತಿಯಾಗಿ ಶ್ರೀರಾಮಚಂದ್ರರ ಆಶೀರ್ವಾದ ಪಡಿಬೇಕು ಅಂದರೆ ನಮಗೆ ರಾಮಚಂದ್ರರ ಪರಮ ಭಕ್ತನಾದ ಹನುಮನನ್ನು ಈ ಒಂದು ಸಂದರ್ಭದಲ್ಲಿ ತುಂಬ ನೆನೆಯಲೇಬೇಕು. ಹಾಗೂ ತುಂಬ ಪ್ರಿಯವಾದಂಥದ್ದು. ನಾವು ರಾಮನ ಆಶೀರ್ವಾದ ಪಡಿಬೇಕು ಅಂದರೆ ಹನುಮನ ಪೂಜೆ ಕೂಡ ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ನಾವು ಹನುಮನನ್ನು ಈ ರೀತಿ ಆರಾಧನೆ ಮಾಡೋದ್ರಿಂದ ತುಂಬ ಸರಳವಾಗಿ ನೀವು ಯಥಾವತ್ತಾಗಿ ನೀವು ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ. ಅದರ ಜೊತೆ 5 ವೀಳ್ಯದೆಲೆನ ತೆಗೆದುಕೊಂಡು, ವೀಳ್ಯದೆಲೆ ಅನ್ನೋದು ಸಾಕಷ್ಟು ಅಂದರೆ ಸಾಕಷ್ಟು ಹನುಮನಿಗೆ ತುಂಬ ಪ್ರಿಯವಾದಂತಹ ಒಂದು ವಸ್ತು ಆಗಿರೋದ್ರಿಂದ ಆ ವೀಳ್ಯದೆಲೆಗಳನ್ನ ಒಂದು 5 ಚೆನ್ನಾಗಿರುವ ವೀಳ್ಯದೆಲೆನ ತೆಗೆದುಕೊಂಡು, ನಮಗೆ ಆ ಒಂದು ಸಿಂಧೂರ ಅನ್ನೋದು ಸಿಕ್ಕೇ ಸಿಗುತ್ತೆ. ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತಾರೆ. ಅಕಸ್ಮಾತ್ ನೀವು ಸಿಂಧೂರ ಇಲ್ಲ ಅಂದರೆ ಗಂಧ ತೆಗೆದುಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಅಂತ ನೀವು ಆ ವೀಳ್ಯದೆಲೆಗಳ ಮೇಲೆ ಬರೀರಿ. ಬರೆದುಬಿಟ್ಟು ನೀವು ವ್ಯಾಪಾರ ಸ್ಥಳ ಆದರೆ ಆ ವ್ಯಾಪಾರದ ಸ್ಥಳದಲ್ಲಿ ನೀವು ಒಂದು ಪೂಜೆ ಅಂತ ಮಾಡ್ಕೊಳ್ತೀರಾ. ಆ ಜಾಗದಲ್ಲಿ ಇಡೀ ಸ್ನೇಹಿತರೆ. ಮನೆಯಲ್ಲಾದರೆ ನಾವು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತೀವಿ. ಆ ಜಾಗದಲ್ಲೇ ನೀವು ಈ ಎಲೆಗಳನ್ನ ಇಟ್ಟು ಅದರ ಮೇಲೆ ಕೂಡ ನೀವು ಪಂಚದೀಪಾರಾಧನೆ ಕೂಡ ಮಾಡಬಹುದು. ಹಾಗೆ ಸರಳವಾಗಿ ಫೋಟೋ ಇದೆ ಅನ್ನೋದಾದರೆ ಫೋಟೋಗೆ ನೀವು ಹಾರ ಹಾಕಬಹುದು. ಆಂಜನೇಯ ಸ್ವಾಮಿದು ಫೋಟೋ ಇದ್ದರೆ. ಯಾಕೆಂದರೆ ನಾವು ರಾಮನನ್ನು ಮಾತ್ರ ನೆನೆದರೆ ಅದು ಪೂರ್ತಿ ಫಲ ಯಾವತ್ತೂ ಸಿಗೋದಿಲ್ಲ ಸ್ನೇಹಿತರೆ. ಇದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ಅಷ್ಟು ಪರಮ ಭಕ್ತ ಆಂಜನೇಯ ಆಗಿರೋದ್ರಿಂದ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ರಾಮನನ್ನು ನೆನೆಯಬೇಕು. ರಾಮನ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯನನ್ನು ನೆನೆಯಬೇಕು. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ಆದರೆ ಗೊತ್ತಿದ್ದರೆ ಇನ್ನೊಮ್ಮೆ ಈ ರೀತಿ ಮಾಡಿಕೊಳ್ಳಿ. ತುಂಬ ಪೂರ್ತಿ ಫಲ ನಮ್ಮದಾಗುತ್ತೆ. ಪಂಚದೀಪಾರಾಧನೆ ನೀವು ನಿಮ್ಮ ಮನೆಯ ಹತ್ರ ಸಂಜೆ ಮಾಡಿಕೊಳ್ಳುವಾಗ ಈ ಸಣ್ಣ ವಸ್ತುನ ದೀಪದಲ್ಲಿ ಹಾಕಿ. ಯಾಕೆ ಅಂದರೆ ಆ ದೀಪಕ್ಕೆ ಇನ್ನಷ್ಟು ಮೆರಗು, ಇನ್ನಷ್ಟು ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಹೋಗುತ್ತೆ. ನಿಮ್ಮ ಆರ್ಥಿಕ ಸಮಸ್ಯೆಗಳಿರುತ್ತೆ ನೋಡಿ, ಅದೆಲ್ಲ ತೊಲಗೋಗುತ್ತೆ ಸ್ನೇಹಿತರೆ. ಯಾಕೆಂದರೆ ಪ್ರತಿನಿತ್ಯ ನಾವು ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸಕಾರಾತ್ಮಕವಾಗಿ ಮಾಡಿಕೊಳ್ಳೋದ್ರಿಂದ ಮಾತ್ರ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ. ನಾವು ಈ ರೀತಿ ಯಾವುದು ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಹೋಗೋದಿಲ್ಲ. ಹಣದ ಸಮಸ್ಯೆ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ನಮ್ಮ ಜೀವನದಲ್ಲಿ ಒಂದು ಏಳಿಗೆ ಅನ್ನೋದು ನಾವು ಕಂಡಿರಲ್ಲ. ಆ ವಸ್ತು ಏನು ಅಂದರೆ ಎಲ್ರಿಗೂ ಗೊತ್ತಿರುವಂತಹದ್ದೇ, ನಿಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತೀರ ಲವಂಗ. ಪ್ರತಿಯೊಬ್ಬರಿಗೂ ಗೊತ್ತು. ಆ ಮೊಗ್ಗು ಇರಬೇಕು ಸ್ನೇಹಿತರೆ. ಒಂದೊಂದು ದೀಪದಲ್ಲಿ ಒಂದೊಂದು ಲವಂಗನ ಹಾಕಿ. ಎಷ್ಟು ವಿಶೇಷವಾಗಿರುತ್ತೆ. ನಾವು ಯಾವಾಗಲೂ ಅಷ್ಟೇ ದೀಪಾರಾಧನೆ ಮಾಡುವ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಆ ಒಂದು ಲವಂಗನ ಹಾಕಿದ್ರೆ ಸಾಕು. ದೀಪಕ್ಕೆ ಒಂದೇ ಒಂದು ಲವಂಗ ಹಾಕಿದ್ರೆ ಸಾಕು. ಎಷ್ಟು ವಿಶೇಷತೆ ಇರುತ್ತೆ. ಅದರಿಂದ ಏನೆಲ್ಲ ಸಾಧ್ಯ ಅನ್ನೋದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ ತಪ್ಪದೆ ಈ ವಸ್ತುವನ್ನು ಹಾಕಿ, ಹಾಗೆ ವೀಳ್ಯದೆಲೆಗಳನ್ನ ಮಾರನೇ ದಿನ ನೀವು ಅದನ್ನು ತೆಗೆದು ಯಾರೂ ತುಳಿದೇ ಇರುವ ಜಾಗದಲ್ಲಿ ಹಾಕಬಹುದು. ಈ ರೀತಿ ನೀವು ಎಲ್ಲೇ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ತಪ್ಪದೆ ನೀವು ಈ ರೀತಿ ಮಾಡಿ ನೋಡಿ. ಸಾಧ್ಯನೇ ಆಗಲಿಲ್ಲ ಅನ್ನೋ ಕೆಲಸಗಳೆಲ್ಲ ನಿಮಗೆ ಸಾಧ್ಯ ಆಗುವ ಮಟ್ಟಕ್ಕೆ ಬರುತ್ತೆ.
ಎಷ್ಟು ಕಠಿಣವಾದ ಸಮಸ್ಯೆಗಳನ್ನ ಕೂಡ ನಾವು ಪರಿಹರಿಸ್ಕೊಳ್ಬಹುದು. ಅಷ್ಟು ಸುಲಭವಾಗಿ ನಮಗೆ ಮಾರ್ಗಗಳು ಕಾಣಿಸುತ್ತೆ ಸ್ನೇಹಿತರೆ. ತಪ್ಪದೇ ಈ ರೀತಿ ಮಾಡಿಕೊಂಡು ನೋಡಿ. ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದ.